ಇಂದಿನ ಆಧುನಿಕ ಜಗತ್ತಿನಲ್ಲಿ ಮಾಧ್ಯಮ ರಂಗದ ಮೌಲ್ಯಗಳು ಬದಲಾಗ್ತಾ ಇರುವ ಕುರಿತು ಚಿಕ್ಕಬಳ್ಳಾಪುರದಲ್ಲಿ ನಡೆದ ಪತ್ರಕರ್ತರ ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅತ್ಯಂತ ಮಾರ್ಮಿಕ ಹಾಗೂ ಗಂಭೀರವಾದ ಹೇಳಿಕೆಗಳನ್ನ ನೀಡಿದ್ದಾರೆ. ಸಮಾಜ ಸೇವೆ ಮಾಡುವವರನ್ನ ವೈರಲ್ ಮಾಡ್ತಾ ಇರುವ ಪತ್ರಕರ್ತರು ಯಾವುದೇ ಕಾರಣಕ್ಕೂ ವೈರಸ್ಗಳಾಗಬೇಡಿ ಅಂತ ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲೆಯ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಶೈಕ್ಷಣಿಕ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮದ ಹಿಂದಿನ ಸ್ಥಿತಿಗತಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಮಾತನಾಡಿದ ಸಂಸದರು, ಇವತ್ತಿನ ದಿನಗಳಲ್ಲಿ ಇಡೀ ಪತ್ರಿಕೋದ್ಯಮವನ್ನ ಬಂಡವಾಳ ಶಾಹಿಗಳು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ. ಸಮಾಜದಲ್ಲಿ ಒಳ್ಳೆಯ ಕೆಲಸಗಳು ಮಾಡೋರನ್ನ, ಸಮಾಜ ಸೇವಕರನ್ನ ಗುರುತಿಸಿ ವೈರಲ್ ಮಾಡ್ತಾ ಇರೋ ಪತ್ರಕರ್ತರು ಸಮಾಜಕ್ಕೆ ಕಂಟಕವಾಗುವ ವೈರಸ್ಗಳಾಗಬಾರದು. ಯಾವುದೇ ಒಂದು ವರದಿಯನ್ನ ಸಾರ್ವಜನಿಕವಾಗಿ ಬಿತ್ತರಿಸುವ ಮುನ್ನ ಅದರ ಸತ್ಯಾಸತ್ಯತೆಯನ್ನ ಸಂಪೂರ್ಣವಾಗಿ ಅವಲೋಕನ ಮಾಡಿ ಆನಂತರವೇ ಬಿತ್ತರಿಸುವುದು ಪತ್ರಕರ್ತರ ನಿಜವಾದ ಧರ್ಮ ಮತ್ತು ವೃತ್ತಿ ಗೌರವ ಅಂತ ಕಿವಿ ಮಾತು ಹೇಳಿದ್ದಾರೆ. ಮುಂದುವರೆದು ಮಾತನಾಡಿದ ಅವರು, ರಾಜಕೀಯ ನಾಯಕರು ಮತ್ತು ಪತ್ರಕರ್ತರ ನಡುವೆ ಸದಾ ಉತ್ತಮ ಬಾಂಧವ್ಯ ಇರುತ್ತದೆ. ಆದರೆ ಪತ್ರಕರ್ತರ ವೃತ್ತಿ ಜೀವನದ ಒತ್ತಡದ ಕಾರಣದಿಂದಾಗಿ ಅವರ ಮಕ್ಕಳ ಕಷ್ಟಗಳಿಗೆ ಅವರ ವೃತ್ತಿ ಜೀವನವೇ ಕಾರಣವಾಗುತ್ತದೆ. ಆದರೂ ಇಂತಹ ಸವಾಲುಗಳ ನಡುವೆ ಪತ್ರಕರ್ತರ ಮಕ್ಕಳು ಉತ್ತಮ ಅಂಕ ಗಳಿಸಿ ಸಾಧನೆ ಮಾಡಿರೋದು ಹೆಮ್ಮೆಯ ವಿಚಾರ ಎಂದು ಹೇಳಿದ್ದಾರೆ. ಮಕ್ಕಳು ಕೂಡ ಮಕ್ಕಳು ಯಾವ ರೀತಿ ಎದುರಿಸ್ತಾರೆ ಮನೆಗಳಲ್ಲಿ, ಆ ಕಷ್ಟಗಳು ಅವರು ಕೂಡ ಎದುರಿಸ್ತಾರೆ. ನನಗೆ ಗೊತ್ತಾಗ್ತದೆ. ಅವ್ರ ಮನೆಗೆ ಬಂದಾಗ ನೀವು ಮನೆ ಬಿಟ್ಟು ಹೊರಗಡೆ ಎಲ್ಲ ನೀವು ಸಾಯಂಕಾಲನೇ ನೀವೆಲ್ಲ ಕೂಡ ಬರೋದು ಕಳಿಸ್ತೀವಿ. ಸಾಯಂಕಾಲನೇ ಮಕ್ಕಳು ಮನೆಗೆ ಬರೋದು. ಆಗ ನೀವು ಕೆಲಸದಲ್ಲಿ ಯಾವುದೇ ಚುನಾವಣೆಗಳು ಬಂದಾಗ, ಬೇಸಿಗೆಯಲ್ಲಿ ಚುನಾವಣೆಗಳು ಬರ್ತದೆ, ಆ ಚುನಾವಣೆಗಳು ಕವರ್ ಮಾಡ್ಲಿಕ್ಕೆ ನೀವು ಹೋಗ್ತೀರಿ, ರಜೆ ಇರೋದಿಲ್ಲ. ಇದೆಲ್ಲ ಅಂದ್ರೆ ಸಮಾಜದ ಪ್ರತಿಯೊಂದು ಆಗು ಹೋಗುಗಳು ಕೂಡ ನಿಮ್ಮ ಮನೆಯಲ್ಲಿ ಗೊತ್ತಾಗ್ತಾ ಇರುತ್ತೆ ಮಕ್ಕಳಿಗೆ. ಅದು ಸಾಮಾಜಿಕ ಹಿನ್ನೆಲೆ ಇರ್ಬೋದು, ರಾಜಕೀಯ ಇರ್ಬೋದು, ಮತ್ತು ಕ್ರೀಡೆ, ಸಂಗೀತ, ಇವೆಲ್ಲ ಕೂಡ ಅದರ ಬಗ್ಗೆ ನಿಮ್ಮ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಸುಂದರ ಅವಕಾಶ ನಿಮ್ಮ ಮೂಲಕ, ನಿಮ್ಮ ವೃತ್ತಿ ಮೂಲಕ ಅವ್ರು ಆಗಿದೆ. ಹಾಗಾಗಿ ದೇ ಆರ್ ಎಕ್ಸ್ಪೋಸ್ ಟು ದ ವರ್ಲ್ಡ್ ಅಂಡ್ ವರ್ಲ್ಡ್ಲಿ ಹ್ಯಾಪಿನೆಸ್. ಅವಾಗಲೂ ಕೂಡ ಪ್ರತಿ ವೃತ್ತಿಗೂ ಕೂಡ ಆತ್ಮಸಾಕ್ಷಿ ಅನ್ನೋದು ಇರ್ತದೆ. ಪತ್ರಿಕೋದ್ಯಮಕ್ಕೂ ಕೂಡ ಅದು ಬಹಳ ಮುಖ್ಯ. ನೀವು ಎಷ್ಟೇ ಪ್ರಮಾಣಿಸಿ ನೋಡಬೇಕು, ಎಷ್ಟು ನೋಡ್ತೀರಿ, ಅದರ ಜೊತೆಗೆ ಪ್ರಮಾಣೀಕರಿಸಿ ಕೂಡ ನೋಡಿ ನಿಮ್ಮ ಸುದ್ದಿಗಳು ಪಾರದರ್ಶಕತೆಯಿಂದ ಕೂಡಿರಲಿ ಅಂತೇಳಿ ನಾನು ಬಯಸ್ತೇನೆ. ನಿಮ್ಮ ಮಕ್ಕಳು ಕೂಡ ಮಕ್ಕಳು ಯಾವ ರೀತಿ ಎದುರಿಸ್ತಾರೆ